ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಪರಿಣಾಮವಾಗಿ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚಲಾಯಿತು, ನಿರ್ಬಂಧ ಹೇರಲಾಯಿತು. ಇದಕ್ಕೆ ADNOC ಖಂಡನೆ ವ್ಯಕ್ತಪಡಿಸಿದೆ. ಆರ್ಥಿಕ ಭಯೋತ್ಪಾದನೆ ಅಂತ ADNOC ಹೇಳಿರೋದು. ಹಾರ್ಮುಜ್ ಜಲಸಂಧಿಯನ್ನ ನಿರ್ಬಂಧ ಹೇರಿದ್ದಕ್ಕೆ ಇದೀಗ ADNOC ಖಂಡನೆ ವ್ಯಕ್ತಪಡಿಸಿದೆ. ಇದೊಂದು ಆರ್ಥಿಕ ಭಯೋತ್ಪಾದನೆ ಅಂತ ಹೇಳಿಕೆ ಕೊಟ್ಟಿರೋದು. ಈ ಜಲಸಂಧಿಯ ಮುಖಾಂತರ ಹಾದು ಹೋಗೋದಕ್ಕೆ ನಿರ್ಬಂಧ ವಿಧಿಸಬಾರದು ಅಂತ ಹೇಳ್ತಾ ಇದ್ದಾರೆ. ಜಾಗತಿಕ ಆರ್ಥಿಕತೆಯನ್ನ ಈ ರೀತಿ ಅಸ್ಥಿರಗೊಳಿಸಬಾರದು. ಇದರಿಂದ ಯಾವ ಪರಿಪ್ರಮಾಣದಲ್ಲಿ ಸಮಸ್ಯೆಯನ್ನು ಅನುಭವಿಸಿದ್ದೀವಿ ಅಂತ ಗೊತ್ತಿದೆ. ಹೀಗಾಗಿ ಈ ಅಸ್ಥಿರತೆಗೆ ಅವಕಾಶವನ್ನು ಕೊಡಬಾರದು ಅಂತ ADNOC ಹೇಳಿರೋದು. ಆರ್ಥಿಕ ಭಯೋತ್ಪಾದನೆ ಅಂತ ಕರೆದಿದೆ. ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದ್ದಕ್ಕೆ ಆದಂತಹ ಬೆಳವಣಿಗೆ ಇದು. ಅಬುದಾಬಿಯ ತೈಲ ಕಂಪನಿ ಈ ರೀತಿಯಾಗಿ ಇದನ್ನು ಕರೆದಿರೋದು. ಅಬುದಾಬಿಯನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡಿದ್ದನ್ನು ನಾವು ಗಮನಿಸಿದ್ವಿ. ಅಲ್ಲಿಯ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಅವರು ದಾಳಿ ಮಾಡಿದರು. ಅದಾದ ನಂತರ ಅಲ್ಲಿರುವಂತಹ ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಯಿತು. ಅದಾದ ನಂತರ ಇದೀಗ ಹಾರ್ಮುಜ್ ಜಲಸಂಧಿಯನ್ನು ಕೂಡ ಅವರು ನಿರ್ಬಂಧವನ್ನು ವಿಧಿಸಿದರು. ಹೀಗಾಗಿ ಇದೊಂದು ಕೆಟ್ಟ ಕ್ರಮ ಅಂತ ಅಬುದಾಬಿ ನ್ಯಾಷನಲ್ ಆಯಿಲ್ ಕಂಪನಿ ADNOC ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆರ್ಥಿಕ ಭಯೋತ್ಪಾದನೆ ಇದು ಅಂತ. ಇರಾನ್ ಮಾರ್ಚ್ ತಿಂಗಳಲ್ಲಿ ಕ್ಷಿಪಣಿ ದಾಳಿ ಮಾಡಿತು, ಡ್ರೋನ್ಗಳ ದಾಳಿ ಮಾಡಿತು, ವಸತಿ ಪ್ರದೇಶಗಳು, ಅದರಲ್ಲೂ ವಿಶೇಷವಾಗಿ ತೈಲ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡಿತು. ಇದು ಒಂದು ಭಾಗ. ಎರಡನೆಯದು, ತೈಲ ವಿಚಾರಕ್ಕೂ ಹೋಗೋದಾದರೆ ADNOC ದೇಶದ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕದ ಮೇಲೂ ಕೂಡ ಇರಾನ್ ದಾಳಿ ಮಾಡಿತು. ಅದರ ಪರಿಣಾಮವಾಗಿ ADNOCಯನ್ನು ತಾತ್ಕಾಲಿಕವಾಗಿ ಮುಚ್ಚಬೇಕಾದಂತಹ ಪರಿಸ್ಥಿತಿ ಬಂತು. 9,22,000 ಬ್ಯಾರೆಲ್ಗಳನ್ನು ತೈಲ ಉತ್ಪಾದನೆ ಮಾಡುವಂತಹ ಅಬುದಾಬಿಯ ಕಂಪನಿ ಇದು, ತೈಲ ಕಂಪನಿ. ಹೀಗಾಗಿ ಅಲ್ಲಿಯೂ ಕೂಡ ನಷ್ಟ ಆಯಿತು. ಅಬುದಾಬಿಯ ಮೇಲೆ ಇರಾನ್ ದಾಳಿ ಮಾಡಿತು ಅಮೆರಿಕದ ಕಾರಣಕ್ಕಾಗಿ. ಅಲ್ಲಿಯೂ ಕೂಡ ಆರ್ಥಿಕ ಪೆಟ್ಟನ್ನು ಅಬುದಾಬಿ ತಿಂತು. ಅದಾದ ನಂತರ ಹಾರ್ಮುಜ್ ಜಲಸಂಧಿಯ ಮುಖಾಂತರವೂ ಕೂಡ ಆರ್ಥಿಕ ಪೆಟ್ಟನ್ನು ತಿಂದಿದೆ. ಹೀಗಾಗಿ ಇದೊಂದು ಭಯೋತ್ಪಾದಕ ಆ ರೀತಿಯ ಕೃತ್ಯಕ್ಕೆ ಹೋಲಿಕೆ ಮಾಡಲಾಗಿ ಟೀಕೆ ಮಾಡಲಾಗಿದೆ.